ರಿಯಲ್ ಸ್ಟಾರ್ ಉಪೇಂದ್ರ ನಾಯಕನಾಗಿ ನಟಿಸಿ ನಿರ್ದೇಶಿಸಿದ ಯುವೈ ಸಿನಿಮಾ ಇಂದು ಬಿಡುಗಡೆಯಾಗಿದೆ. ಬಹುನಿರೀಕ್ಷೆ ಮೂಡಿಸಿದ ಈ ಸಿನಿಮಾಕ್ಕೆ ಪ್ರೇಕ್ಷಕನಿಂದಲೂ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ. ಕೆಲವೆಡೆ ಮೊದಲ ಶೋ ಮುಕ್ತಾಯವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಚಿತ್ರ ಶುರುವಾಗುವುದಕ್ಕೆ ಮುನ್ನವೇ ಪ್ರೇಕ್ಷಕರ ತಲೆಯಲ್ಲಿ ಹುಳ ಬಿಟ್ಟಿದ್ದ ಉಪೇಂದ್ರ ಸಿನಿಮಾ ಆರಂಭದಲ್ಲೇ ಈ ಸಿನಿಮಾ ದಡ್ಡರಿಗೆ ಮಾತ್ರ ಎಂಬ ಬರಹದ ಮೂಲಕ ಕುತೂಹಲ ಕೆರಳಿಸಿದ್ದಾರೆ. ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದೋಗಿ, ದಡ್ಡರಾಗಿದ್ದರೆ ಪೂರ್ತಿ ಸಿನಿಮಾ ನೋಡಿ ಎನ್ನುವ ಮೂಲಕ ಇದು ಪಕ್ಕಾ ಉಪ್ಪಿ ಸಿನಿಮಾ ಅನ್ನೋದಕ್ಕೆ ಮತ್ತೆ ಸಾಬೀತುಪಡಿಸಲು ಹೊರಟಿದ್ದ ಉಪೇಂದ್ರ ಸತ್ಯ ಮತ್ತು ಮಿಥ್ಯತೆಯ ನಡುವಿನ ಎಳೆಯನ್ನು ಉಪೇಂದ್ರ ಯುವೈ ಸಿನಿಮಾ ಮೂಲಕ ಡಿಕೋಡ್ ಮಾಡಲು ಹೊರಟಿದ್ದಾರೆ. ಸತ್ಯ ಮತ್ತು ಕಲ್ಕಿ ಎಂಬ ಎರಡು ಅವತಾರಗಳಲ್ಲಿ ಎದುರಾಗಿ ನೋಡುಗರನ್ನು ಮತ್ತಷ್ಟು ಮಗದಷ್ಟು ಕಾಡಿದ ಉಪೇಂದ್ರ ಸ್ವತಃ ಈ ಸಿನಿಮಾ ಬಗ್ಗೆ ಅವರೇ ಹೀಗೊಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕಾತುರದಿಂದ ಕಾಯುತ್ತಿದ್ದಾನೆ. ಯುವೈ ಚಿತ್ರ ಎಷ್ಟು ಸೀಸನ್ ಡಿಕೋಡ್ ಮಾಡುತ್ತೀರಿ ಮತ್ತು ಕೊನೆಯ ಶಾಟ್ ಡಿಕೋಡ್ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ತೀರಿ ಎಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅವರ ಯುವೈ ಸಿನಿಮಾ ವೀಕ್ಷಿಸಿದ ಪ್ರೇಕ್ಷಕರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಾನೆ ಕಮೆಂಟ್ ಹಾಕಿದ್ದಾರೆ. ಇನ್ನು ಕೆಲವರು 4.5 ರೇಟ್ ಅನ್ನು ನೀಡಿದ್ದಾರೆ. ನಿರ್ದೇಶನ ಸಿಂಪಲ್ ಸೋನಿ ಸಹ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಾನು ನೀನು ಅರ್ಥ ಮಾಡಿಕೊಳ್ಳಲೇಬೇಕಾದ ಸಿನಿಮಾ ಎಂದು ಬರೆದುಕೊಂಡಿದ್ದಾರೆ. ಚಿತ್ರದ ಮೊದಲಾರ್ಥ ನೋಡುವವರು ಮೈಂಡ್ ಬ್ಲೋವಿಂಗ್ ಎಂದು ಉದ್ಘರಿಸಿದ್ದಾರೆ. ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯುವೈ ಸಿನಿಮಾಗೆ ಪಾಸಿಟಿವ್ ಪ್ರತಿಕ್ರಿಯೆ ಸಿಗುತ್ತಿದೆ. ಯುವ ಸಿನಿಮಾದ ಕತೆ ಏನು ಅಂತ ಕೇಳಿದ್ರೆ ಒಂದೆರಡು ವಾಕ್ಯಗಳಲ್ಲಿ ಹೇಳಿ ಮುಗಿಸಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದರಲ್ಲಿ ಕತೆಗಿಂತಲೂ ಹೆಚ್ಚಾಗಿ ವಿಚಾರಗಳೇ ತುಂಬಿ ಹೋಗಿವೆ. ಅಸಮಾನತೆ, ಜಾತಿ, ಧರ್ಮ, ದೇವರು, ಭ್ರಷ್ಟಾಚಾರ, ಸರಿ ತಪ್ಪು, ಬುದ್ಧ ಬಸವ, ಚುನಾವಣೆ, ಪ್ರಜಾಪ್ರಭುತ್ವ, ಪ್ರಕೃತಿ ನಾಶ, ಜ್ಯೋತಿಷ್ಯ, ಹೆಣ್ಣು ಹಪಾಪಿತನ, ಕಲ್ಕಿ ಅವತಾರ, ಸತ್ಯಯುಗ, ಸೋಷಿಯಲ್ ಮೀಡಿಯಾ ಮಾಫಿಯಾ ಹೀಗೆ ಸಾಗುತ್ತಿದೆ. ಈ ಸಿನಿಮಾದಲ್ಲಿ ವಿಚಾರಗಳ ಪಟ್ಟಿಯೇ ಇದೆ. ಪ್ರತಿ ದೃಶ್ಯವೂ ಕೆದಕಿ ನೋಡಿದ್ರೂ ಒಂದಲ್ಲ ಒಂದು ವಿಚಾರ ಕಾಣಿಸುತ್ತೆ. ಜನರಿಗೆ ಉಪೇಂದ್ರ ಅವರು ತಿಳಿಸಲು ಹೊರಟಿರುವ ಎಲ್ಲ ವಿಷಯಗಳು ಕೂಡ ಮುಖ್ಯವಾಗಿದೆ. ಹೌದು, ಆದರೆ ಈ ಎಲ್ಲ ವಿಷಯದ ಮೇಲೂ ವಿಸ್ತೃತವಾಗಿ ಒಂದೊಂದು ಸಿನಿಮಾ ಮಾಡಬಹುದು. ಅವೆಲ್ಲವನ್ನು ಒಂದೇ ಸಿನಿಮಾದಲ್ಲಿ ತೋರಿಸಿದ್ರೆ ಪ್ರೇಕ್ಷಕರಿಗೆ ಓವರ್ ಡೋಸ್ ಫೀಲ್ ಆಗಬಹುದು ಸಹಜ. ಯಾವುದನ್ನು ನೇರವಾಗಿ ಹೇಳದೆ ಎಲ್ಲವನ್ನೂ ರೂಪಕಗಳ ಮೂಲಕ ಹೇಳಲು ಉಪೇಂದ್ರ ಅವರು ಪ್ರಯತ್ನಿಸಿದ್ದಾರೆ. ಹಾಗಾಗಿ ಈ ಸಿನಿಮಾ ಒಬ್ಬೊಬ್ಬರಿಗೆ ಒಂದು ರೀತಿ ಅರ್ಥವಾಗುವುದು ಸಹಜ. ಮನರಂಜನೆ ಇಲ್ಲಿ ಉಪೇಂದ್ರ ಹೆಚ್ಚು ಒತ್ತು ನೀಡಿಲ್ಲ. ಅದರ ಬದಲು ಆಲೋಚನೆ ಮಾಡುವಂತೆ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ.